ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಜುಲೈ ತಿಂಗಳ 7ನೇ ತಾರೀಕಿನ ಸೋಮವಾರದ ದೇವರ ವಾಕ್ಯವು, ಅವನು ಏಳಿಗೆ ಹೊಂದಿದನು, ಕರ್ತನು ಅವನ ಸಂಗಡ ಇದ್ದನು, ಅವನು ಓದಲ್ಲೆಲ್ಲ ಅಭಿವೃದ್ಧಿ ಹೊಂದಿದನು. 2 ಅರಸುಗಳು 18:7. ಈ ವಚನವು ರಾಜನಾದ ಹಿಜ್ಕೀಯನ ಬಗ್ಗೆ ಮಾತನಾಡುತ್ತದೆ. ಹಿಜ್ಕೀಯ ಎಂಬ ಹೆಸರಿನ ಅರ್ಥ ಕರ್ತನು ನನ್ನ ಬಲ. ಕರ್ತನು ತಮ್ಮ ಬಲವೆಂದು ಒಪ್ಪಿಕೊಂಡು, ಕರ್ತನೇ ನನ್ನ ಬಲವೇ, ನಿನ್ನನ್ನು ಪ್ರೀತಿಸುತ್ತೇನೆ. ಕೀರ್ತನೆಗಳು 18:1. ಆತನಿಗೆ ಅಂಟಿಕೊಳ್ಳುವವರು ಅಂತಹ ಜನರು ಎಲ್ಲಿಗೆ ಹೋದರೂ ಯಾವಾಗಲೂ ದಯೆ, ಫಲಪ್ರದತೆ ಮತ್ತು ಸಮೃದ್ಧಿಯನ್ನು ಕಂಡುಕೊಳ್ಳುತ್ತಾರೆ. ರಾಜ ಹಿಜ್ಕೀಯನು ಏಕೆ ಸಮೃದ್ಧನಾದನು ಎಂಬುದಕ್ಕೆ ಪ್ರಮುಖ ಕಾರಣ 2 ಅರಸುಗಳು 18:4. ಅವನು ಪೂಜಾ ಸ್ಥಳಗಳನ್ನು ತೆಗೆದುಹಾಕಿ, ಸ್ತಂಭಗಳನ್ನು ಹೊಡೆದು, ಮರದ ವಿಗ್ರಹವನ್ನು ಕಡಿದು ಹಾಕಿ, ಕಂಚಿನ ಸರ್ಪವನ್ನು ತುಂಡು ತುಂಡಾಗಿ ಮುರಿದು ಬಿಟ್ಟನು ಎಂದು ಕಂಡುಬರುತ್ತದೆ. ದೇವರ ದೃಷ್ಟಿಯಲ್ಲಿ ವಿಗ್ರಹಾರಾಧನೆಯು ಅತ್ಯಂತ ಅಸಹ್ಯಕರ ಪಾಪಗಳಲ್ಲಿ ಒಂದಾಗಿದೆ, ಏಕೆಂದರೆ ಅದು ದೇವರಿಗೆ ಸಲ್ಲಬೇಕಾದ ಮಹಿಮೆಯನ್ನು ಕಸಿದುಕೊಂಡು ಅದನ್ನು ನಿರ್ಜೀವ ವಸ್ತುಗಳಿಗೆ ನೀಡುತ್ತದೆ. ದೇವರು ಸ್ಪಷ್ಟವಾಗಿ ಆಜ್ಞಾಪಿಸಿದನು, ನಾನು ಹೊರತು ನಿನಗೆ ಬೇರೆ ದೇವರುಗಳು ಇರಬಾರದು. ವಿಮೋಚನಕಾಂಡ 20:3. ಇದು ಎಲ್ಲದರಲ್ಲಿ ಮೊದಲ ಮತ್ತು ಮೂಲಭೂತ ಆಜ್ಞೆಯಾಗಿದೆ. ಆದರೆ ವಿಗ್ರಹಾರಾಧನೆ ಎಂದರೆ ಕೇವಲ ಕೆತ್ತಿದ ವಿಗ್ರಹಗಳ ಪೂಜೆಯಲ್ಲ. ನಮ್ಮ ಜೀವನದಲ್ಲಿ ದೇವರ ಸ್ಥಾನವನ್ನು ಆಕ್ರಮಿಸಿಕೊಳ್ಳುವ ಯಾವುದೇ ವಿಷಯ ಅದು ವಿಗ್ರಹವಾಗುತ್ತದೆ. ನಾವು ದೇವರಿಗಿಂತ ಹೆಚ್ಚು ಮೌಲ್ಯಯುತವಾದದ್ದನ್ನು, ಹೆಚ್ಚಿನ ಗಮನವನ್ನು ನೀಡುವ ಅಥವಾ ಆತನಿಗಿಂತ ಹೆಚ್ಚಿನ ಆದ್ಯತೆ ನೀಡುವ ಯಾವುದಕ್ಕೆ ಅದು ವಿಗ್ರಹವಾಗುತ್ತದೆ. ಕೆಲವರು ತಮ್ಮ ಅಧ್ಯಯನವನ್ನು ತಮ್ಮ ಆದರ್ಶವನ್ನಾಗಿ ಮಾಡಿಕೊಳ್ಳುತ್ತಾರೆ. ಕೆಲವರು ತಮ್ಮ ಕೆಲಸಗಳನ್ನು ಪೂಜಿಸುತ್ತಾರೆ. ಕೆಲಸದ ಹೆಸರಿನಲ್ಲಿ ಭಾನುವಾರವೂ ಚರ್ಚಿಗೆ ಹೋಗುವುದಿಲ್ಲ. ಕೆಲವರು ದುರಾಸೆಯಿಂದ ಕರ್ತನ ದಿನದಂದು ತಮ್ಮ ಅಂಗಡಿಗಳನ್ನು ಮುಚ್ಚುವುದಿಲ್ಲ. ಸತ್ಯವೇದವು ಹೇಳುತ್ತದೆ, ದುರಾಶೆಯು ವಿಗ್ರಹಾರಾಧನೆ. ಕೊಲೊಸ್ಸೆಯವರಿಗೆ 3:5. ದೇವರ ಪ್ರಿಯ ಮಕ್ಕಳೇ, ನಿಮ್ಮ ಹೃದಯ ಮತ್ತು ಮನೆಯಿಂದ ಪ್ರತಿಯೊಂದು ರೀತಿಯ ವಿಗ್ರಹಾರಾಧನೆಯನ್ನು ಹೊರಹಾಕಿ, ಕರ್ತನಾದ ಯೇಸುವನ್ನು ನಿಮ್ಮ ಹೃದಯದ ಮೇಲೆ ರಾಜನನ್ನಾಗಿ ಮಾಡಿ. ಆಗ ಕರ್ತನು ಹಿಜ್ಕೀಯನೊಂದಿಗೆ ಇದ್ದಂತೆ ಅವನು ನಿಮ್ಮೊಂದಿಗೆ ಇರುತ್ತಾನೆ ಮತ್ತು ನೀವು ಮಾಡುವ ಎಲ್ಲವೂ ಸಮೃದ್ಧಿಯಾಗುತ್ತದೆ. ಹಿಜ್ಕೀಯನ ಅನುಗ್ರಹಕ್ಕೆ ಇನ್ನೊಂದು ಕಾರಣವೆಂದರೆ, ಅವನು ಕರ್ತನ ಮನೆಯ ಬಾಗಿಲುಗಳನ್ನು ತೆರೆದು ಅವುಗಳನ್ನು ದುರಸ್ತಿ ಮಾಡಿದನು. 2 ಪೂರ್ವಕಾಲ ವೃತ್ತಾಂತ 29:3. ಅವನಿಗೆ ಕರ್ತನ ಮನೆಯ ಬಗ್ಗೆ ಉತ್ಸಾಹವಿತ್ತು ಮತ್ತು ಆದ್ದರಿಂದ ದೇವರು ಅವನಿಗೆ ಅನುಗ್ರಹದ ಬಾಗಿಲುಗಳನ್ನು ತೆರೆದನು ಮತ್ತು ಅವನು ಮಾಡಿದ ಎಲ್ಲದರಲ್ಲೂ ಸಮೃದ್ಧಿಯನ್ನು ಆಜ್ಞಾಪಿಸಿದನು. ಹೊಸ ಒಡಂಬಡಿಕೆಯು ನಮ್ಮನ್ನು ಕೇಳುತ್ತದೆ, ನಿಮ್ಮ ದೇಹವು ದೇವರಿಂದ ನಿಮಗೆ ದೊರೆತ ಪವಿತ್ರಾತ್ಮನ ದೇವಾಲಯವಾಗಿದೆ ಮತ್ತು ನೀವು ನಿಮ್ಮವರಲ್ಲ ಎಂದು ನಿಮಗೆ ತಿಳಿದಿಲ್ಲವೇ? 1 ಕೊರಿಂಥದವರಿಗೆ 6:19. ದೇವರ ಪ್ರಿಯ ಮಕ್ಕಳೇ, ಪಾಪ ಅಥವಾ ಕಾಮವು ನಿಮ್ಮ ದೇಹವನ್ನು ಎಂದಿಗೂ ಕಲುಷಿತಗೊಳಿಸಲು ಬಿಡಬೇಡಿ. ಅದು ದೇವರ ಪವಿತ್ರ ದೇವಾಲಯವಾಗಿದೆ. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ಅವನು ನೀರಿನ ಹೊಳೆಗಳ ಬಳಿಯಲ್ಲಿ ನೆಡಲ್ಪಟ್ಟು ತನ್ನ ಸಕಾಲದಲ್ಲಿ ಫಲ ಕೊಡುವ ಎಲೆಯು ಬಾಡದ ಮರದಂತಿರುವನು. ಅವನು ಮಾಡುವುದೆಲ್ಲವೂ ಸಫಲವಾಗುವುದು. ಕೀರ್ತನೆಗಳು 1:3. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.